ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇಡೀ ಜಗತ್ತು ನಾನು ಹೇಳಿದ ಹಾಗೆ ಕೇಳಬೇಕು, ಇಡೀ ಜಗತ್ತು ನನ್ನ ಸೂಚನೆಯ ಮೇರೆಗೆ ನಡಿಬೇಕು ಅಂತ ಭಾವಿಸುವಂತಹ ದೊಡ್ಡಣ್ಣ ಅಮೆರಿಕಾಗೆ ಮಿತ್ರ ರಾಷ್ಟ್ರಗಳೇ ಸೆಡ್ಡು ಹೊಡೆದಿದ್ದಾರೆ. ನ್ಯಾಟೋ ಮಿತ್ರ ರಾಷ್ಟ್ರಗಳು ಒತ್ತಡಕ್ಕೆ ಬಗ್ಗೋದಿಲ್ಲ, ಇದು ನಿಮ್ಮ ಯುದ್ಧ, ನಮ್ಮದಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾವೆ. ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ಡೆನ್ಮಾರ್ಕ್, ಇಟಲಿ, ಜರ್ಮನಿ, ಸ್ಪೇನ್ ಅಮೆರಿಕಾದ ಈ ಯುದ್ಧದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾವೆ. ದೊಣ್ಣೆ ನಾಯಕನಿಗೆ ಮಣೆಯನ್ನ ಹಾಕ್ತಾ ಇಲ್ಲ ಯುರೋಪ್ ರಾಷ್ಟ್ರಗಳು. ನ್ಯಾಟೋ ಒಕ್ಕೂಟದಲ್ಲಿರುವಂತಹ ರಾಷ್ಟ್ರಗಳು ತಮ್ಮ ಸ್ವಂತ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾವೆ ಐರೋಪ್ಯ ರಾಷ್ಟ್ರಗಳು. ಹೀಗಾಗಿ ಜಾಗತಿಕವಾಗಿ ಹೊಸ ರಾಜತಾಂತ್ರಿಕ ಪವರ್ ರೂಪುಗೊಳ್ತಿದ್ಯಾ ಅನ್ನುವಂತಹ ಚರ್ಚೆ ಆರಂಭವಾಗಿದೆ. ಇಲ್ಲಿ ತನಕ ಅಮೆರಿಕ ಯಾವ ರೀತಿ ಜಗತ್ತನ್ನ ನಂಬಿಸುತ್ತೆ ಅಂತಂದ್ರೆ, ತಾನು ಯಾವುದೇ ದಾಳಿಯನ್ನ ಮಾಡಿದ್ರು, ಅದು ಇರಾಕ್ ಮೇಲೆ, ಅಫ್ಘಾನಿಸ್ತಾನದ ಮೇಲೆ, ವಿಯೆಟ್ನಾಂ ಮೇಲೆ, ಯಾವುದೇ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿದಾಗ್ಲೂ ಜಗತ್ತಿನ ಒಳ್ಳೆಯದಕ್ಕೋಸ್ಕರ ನಾವು ದಾಳಿ ಮಾಡ್ತಾ ಇದೀವಿ, ನಮ್ಮ ಮಿತ್ರ ರಾಷ್ಟ್ರಗಳ ಒಳ್ಳೆಯದಕ್ಕೋಸ್ಕರ ನಾವು ದಾಳಿ ಮಾಡ್ತಾ ಇದೀವಿ ಅನ್ನುವಂತಹ ನರೇಟಿವ್ನ ಸೆಟ್ ಮಾಡಿಬಿಡುತ್ತೆ. ಆದ್ರೆ ಈ ಬಾರಿ ಇರಾನ್ನ ಮೇಲೆ ಅಮೆರಿಕ ಮಾಡಿರುವಂತಹ ಯುದ್ಧದಿಂದ ನ್ಯಾಟೋ ರಾಷ್ಟ್ರಗಳು ಕೂಡ ಆರ್ಥಿಕವಾಗಿ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾವೆ. ಆ ಕಾರಣಕ್ಕಾಗಿನೇ ಅಮೆರಿಕಾದಿಂದ ನೇರವಾಗಿ ಅಂತರವನ್ನ ಕಾಯ್ದುಕೊಳ್ತಿದ್ದಾವೆ. ಈ ಯುದ್ಧ ಅಮೆರಿಕ ಶುರು ಮಾಡಿರೋದು, ಈ ಯುದ್ಧ ನಮ್ಮದಲ್ಲ ಅನ್ನುವುದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾವೆ. ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಹಲವು ಬಾರಿ ಥ್ರೆಟನ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನ್ಯಾಟೋ ರಾಷ್ಟ್ರಗಳಿಗೆ ಬೆದರಿಕೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ನಿಮಗೆ ತೈಲ ಬೇಕಿದ್ರೆ ಹೋಗಿ ನೀವೇ ತೆಗೆದುಕೊಳ್ಳಿ, ಇಲ್ಲ ಅಂತಂದ್ರೆ ನಮ್ಮ ಬಳಿ ಬನ್ನಿ, ಸ್ಟ್ರೈಟ್ ಆಫ್ ಹಾರ್ಮುಜ್ನ ಕ್ಲಿಯರ್ ಮಾಡುವಂತಹ ಜವಾಬ್ದಾರಿ ನನ್ನದಲ್ಲ ಅಂತ ಹೇಳಿ ವಾರ್ನ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಮೆರಿಕಾದ ಅಧ್ಯಕ್ಷರ ಈ ಮಾತಿಗೂ ಕೂಡ ನ್ಯಾಟೋ ರಾಷ್ಟ್ರಗಳು ಬಗ್ತಾ ಇಲ್ಲ. ಪ್ರಮುಖವಾಗಿ ಸ್ಪೇನ್ ಅಧ್ಯಕ್ಷ ಅವರು ಮಾಡಿರುವಂತಹ ಟ್ವೀಟ್ ಅನ್ನ ಗಮನಿಸೋಣ. ಇದು ಸ್ಪೇನ್ ಅಧ್ಯಕ್ಷ ಪೆಡ್ರೋ ಸ್ಯಾಂಚೆಜ್ ಹೇಳಿರುವಂತಹ ಮಾತು. 23 ವರ್ಷಗಳ ಹಿಂದೆಯೂ ಇರಾಕ್ ವಿರುದ್ಧದ ಯುದ್ಧಕ್ಕೆ ನಮ್ಮನ್ನ ಎಳ್ಕೊಂಡಿತ್ತು, ನ್ಯಾಟೋ ರಾಷ್ಟ್ರಗಳನ್ನ ಎಳ್ಕೊಂಡಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಹೇಳಿದ್ದೇನು, ಸದ್ದಾಂ ಹುಸೇನ್ ನ್ಯೂಕ್ಲಿಯರ್ ವೆಪನ್ಗಳನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳಿ. ಬಟ್ ಯುದ್ಧ ಮುಗಿದ್ರೂ ಅಲ್ಲಿ ಯಾವುದೇ ರೀತಿಯಾದಂತಹ ನ್ಯೂಕ್ಲಿಯರ್ ಅಸ್ತ್ರಗಳು ಲಭ್ಯ ಆಗಿಲ್ಲ. ಅಂದ್ರೆ ಅಮೆರಿಕ ತನ್ನ ಹಿತಾಸಕ್ತಿಗಾಗಿ ನಮ್ಮನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅನ್ನೋದು ಸ್ಪೇನ್ ಅಧ್ಯಕ್ಷರು ಮಾಡಿರುವಂತಹ ಆರೋಪ. ಅದರ ಜೊತೆಗೆ ನಾನು ಈಗಲೂ ಕೂಡ ನಮ್ಮ ಮಿತ್ರ ರಾಷ್ಟ್ರಗಳ ಜೊತೆ ಲಾಯಲ್ ಆಗಿದ್ದೀನಿ, ಆದ್ರೆ ಅವರು ಮಾಡುವಂತಹ ತಪ್ಪುಗಳಿಗೆ ಸಾಥ್ ಕೊಡೋದು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಸ್ಪೇನ್ನ ಅಧ್ಯಕ್ಷರು. ಇಷ್ಟಕ್ಕೂ ಅಮೆರಿಕಾದ ವಿರುದ್ಧ ನ್ಯಾಟೋ ರಾಷ್ಟ್ರಗಳು ನಿಂತಿರೋದು ಯಾಕೆ, ನ್ಯಾಟೋ ಅಂದ್ರೆ ಏನು, ಆ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಎರಡನೇ ಮಹಾಯುದ್ಧದ ನಂತರ 1949ರಲ್ಲಿ ಒಂದು ಸೈನಿಕ ಕೂಟ ರಚನೆಯಾಗುತ್ತೆ, ಅದೇ ನ್ಯಾಟೋ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ರಚನೆಯಾಗುತ್ತೆ. ರಷ್ಯಾ ಹಾಗೆ ಸೋವಿಯತ್ ಒಕ್ಕೂಟ ಹಾಗೆಯೇ ಅಮೆರಿಕಾದ ಮಧ್ಯದ ಕೋಲ್ಡ್ ವಾರ್ ಸಂದರ್ಭದಲ್ಲಿ ಸೋವಿಯತ್ ಒಕ್ಕೂಟದ ವಿರುದ್ಧ ಈ ನ್ಯಾಟೋ ಹೋರಾಟವನ್ನ ಮಾಡಿರುತ್ತೆ. ಈಗ ಪ್ರಸ್ತುತ ಸುಮಾರು 32 ಸದಸ್ಯ ರಾಷ್ಟ್ರಗಳನ್ನ ಹೊಂದಿದೆ ಈ ನ್ಯಾಟೋ ಒಕ್ಕೂಟ. ಒಬ್ಬ ಸದಸ್ಯನ ಮೇಲೆ ದಾಳಿಯಾದ್ರೆ ಎಲ್ಲರೂ ಬೆಂಬಲಕ್ಕೆ ಬರಬೇಕು. ಇದು ಆ ನ್ಯಾಟೋ ಒಕ್ಕೂಟದಲ್ಲಿರುವಂತಹ ಒಪ್ಪಂದ. ಯಾವುದೇ ಒಂದು ರಾಷ್ಟ್ರದ ಮೇಲೆ ದಾಳಿಯಾದ್ರೂ ಇತರ ಎಲ್ಲಾ ರಾಷ್ಟ್ರಗಳು ಆ ರಾಷ್ಟ್ರದ ಸಪೋರ್ಟ್ಗೆ ಹೋಗಬೇಕು. ಆದ್ರೆ ಇರಾನ್ ಹೋರಾಟದಲ್ಲಿ ಪ್ರಮುಖ ನ್ಯಾಟೋ ರಾಷ್ಟ್ರಗಳಿಂದಾನೇ ಅಮೆರಿಕಾದ ನಡೆಗೆ ವಿರೋಧ ವ್ಯಕ್ತವಾಗಿದೆ. ನ್ಯಾಟೋ ರಾಷ್ಟ್ರಗಳು ಹೇಳ್ತಾ ಇರೋದೇನು, ಇರಾನ್ ನ್ಯಾಟೋ ಮೇಲೆ ದಾಳಿ ಮಾಡಿಲ್ಲ, ಅಥವಾ ಇರಾನ್ ನ್ಯಾಟೋಗೆ ಸಂಬಂಧಪಟ್ಟಂತಹ ಯಾವುದೇ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿಲ್ಲ, ದಾಳಿ ಮಾಡಿದ ಅಮೆರಿಕಾನೇ. ನ್ಯಾಟೋದ ಆರ್ಟಿಕಲ್ 5 ಏನ್ ಹೇಳುತ್ತೆ, ನ್ಯಾಟೋದ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿದ್ರೆ ಆಗ ಎಲ್ಲ ಒಗ್ಗಟ್ಟಾಗಬೇಕು ಅಂತ ಹೇಳಿ. ಆದ್ರೆ ಇಲ್ಲಿ ದಾಳಿ ಮಾಡಿರೋದೇ ಅಮೆರಿಕ. ಹಾಗಾಗಿ ನ್ಯಾಟೋದ ಆರ್ಟಿಕಲ್ 5 ಈ ಯುದ್ಧಕ್ಕೆ ಅಪ್ಲೈ ಆಗುವುದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನ ಪ್ರಮುಖ ನ್ಯಾಟೋ ರಾಷ್ಟ್ರಗಳು ವ್ಯಕ್ತಪಡಿಸಿದ್ದಾವೆ. ತೈಲದ ದರ ಏರಿಕೆ, ಆರ್ಥಿಕತೆ ಕುಸಿತದಿಂದ ಕಂಗೆಟ್ಟಿದ್ದಾವೆ ರಾಷ್ಟ್ರಗಳು. ಫ್ರಾನ್ಸ್ ಇರಬಹುದು, ಯುನೈಟೆಡ್ ಕಿಂಗ್ಡಮ್ ಇರಬಹುದು, ಇನ್ನೂ ಹಲವು ರಾಷ್ಟ್ರಗಳು, ನ್ಯಾಟೋ ರಾಷ್ಟ್ರಗಳು, ಅವುಗಳಿಗೂ ಕೂಡ ಈ ಇರಾನ್ ಯುದ್ಧದ ಹೊಡೆತ ತಟ್ಟಿದೆ. ಹಾಗಾಗಿ ಯುದ್ಧ ಬೇಡ, ರಾಜತಾಂತ್ರಿಕ ಮಾತುಕತೆ ಬೇಕು ಅನ್ನುವಂಥ ಒತ್ತಾಯವನ್ನ ನ್ಯಾಟೋ ರಾಷ್ಟ್ರಗಳು ಮಾಡ್ತಿದ್ದಾವೆ. ಹಾಗಾದ್ರೆ ಯಾವ್ಯಾವ ನ್ಯಾಟೋ ರಾಷ್ಟ್ರಗಳು ಅಮೆರಿಕಾದ ಈ ಯುದ್ಧಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾವೆ ಅದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಡೆನ್ಮಾರ್ಕ್ ಯಾಕೆ ವಿರುದ್ಧ ನಿಲ್ತು, ಗ್ರೀನ್ಲ್ಯಾಂಡ್ ಮೇಲೆ ಅಮೆರಿಕ ಕಣ್ಣು ಹಾಕಿದೆ. ಆ ಕಾರಣಕ್ಕಾಗಿ ಈಗಾಗಲೇ ಅಮೆರಿಕಾದಿಂದ ಅಂತರವನ್ನ ಕಾಯ್ದುಕೊಳ್ಳುವಂತಹ ಕೆಲಸವನ್ನ ಡೆನ್ಮಾರ್ಕ್ ಮಾಡಿದೆ. ಮತ್ತೊಂದು ಕಡೆ ಪ್ರಮುಖ ರಾಷ್ಟ್ರಗಳು ಫ್ರಾನ್ಸ್, ಇಟಲಿ, ಸ್ಪೇನ್, ಸ್ವಿಟ್ಜರ್ಲ್ಯಾಂಡ್
ತಮ್ಮ ದೇಶದಲ್ಲಿ ಅಮೆರಿಕಾದ ಸೇನಾ ವಿಮಾನಗಳಿಗೆ ನಿರ್ಬಂಧವನ್ನ ವಿಧಿಸಿದ್ದಾವೆ. ಅವರ ನೆಲವನ್ನ ಬಳಕೆ ಮಾಡುವುದಕ್ಕೆ ನಿರ್ಬಂಧವನ್ನ ವಿಧಿಸಿದ್ದಾವೆ, ಅವಕಾಶವನ್ನ ಕೊಡೋದಿಲ್ಲ ಅಂತ ಹೇಳಿದ್ದಾವೆ. ಮತ್ತೊಂದು ಕಡೆ ಜರ್ಮನಿ ಇರಾನ್ ವಿರುದ್ಧದ ಅಮೆರಿಕಾದ ಯುದ್ಧ ನಮ್ಮದಲ್ಲ, ಇದು ನಮ್ಮ ಯುದ್ಧವಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಯುನೈಟೆಡ್ ಕಿಂಗ್ಡಮ್ನ ಅಧ್ಯಕ್ಷ ಕೇರ್ ಸ್ಟಾರ್ಮರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಈ ಯುದ್ಧದ ಭಾಗವಾಗೋದಿಲ್ಲ. ಡೊನಾಲ್ಡ್ ಟ್ರಂಪ್ ಎಷ್ಟೇ ಒತ್ತಡವನ್ನ ಹಾಕಲಿ, ಮೊದಲಿಗೆ ಬ್ರಿಟಿಷ್ ಇಂಟ್ರೆಸ್ಟ್ ಏನಿದೆ, ನಮ್ಮ ದೇಶದ ಹಿತಾಸಕ್ತಿ ಏನಿದೆ ಅದನ್ನ ನಾವು ಪರಿಗಣಿಸ್ತೀವಿ ಅಂತ ಹೇಳಿ ಬ್ರಿಟನ್ನ ಪ್ರಧಾನಿ ಹೇಳಿದ್ದಾರೆ. ಮತ್ತೊಂದು ಕಡೆ ಪೋಲೆಂಡ್ ಅಮೆರಿಕಾಗೆ ಮಿಸೈಲ್ ಬ್ಯಾಟರಿಗಳನ್ನ ಸಪ್ಲೈ ಮಾಡ್ತಾ ಇತ್ತು, ಅವರು ಕೂಡ ನಿರಾಕರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದರ ಜೊತೆಗೆ ಬೆಲ್ಜಿಯಂ ಕೂಡ ಅಮೆರಿಕಾಗೆ ಸಪೋರ್ಟ್ ಮಾಡೋದಕ್ಕೆ ರಿಫ್ಯೂಸ್ ಮಾಡಿದೆ. ಹಂಗೇರಿ ಕೂಡ ಮಿಲಿಟರಿ ಇನ್ವಾಲ್ವ್ಮೆಂಟ್ ಅನ್ನ ನಿರಾಕರಣೆ ಮಾಡಿದೆ. ಸ್ಲೋವಾಕಿಯಾ ಕೂಡ ಅದೇ ನಿರ್ಧಾರವನ್ನ ತಾಳಿದೆ. ಅಂದ್ರೆ ಯಾವ ನ್ಯಾಟೋ ರಾಷ್ಟ್ರಗಳು ಅಮೆರಿಕ ಹೇಳಿದಂತೆ ಕೇಳ್ತಾ ಇದ್ವೋ, ಅಮೆರಿಕಾದ ಜೊತೆ ತಮ್ಮ ಸಂಬಂಧವನ್ನ ಬಹಳ ಸ್ಟ್ರಾಂಗ್ ಆಗಿ ಇರಿಸಿಕೊಂಡಿದ್ವೋ, ಆ ರಾಷ್ಟ್ರಗಳು, ಬಹುತೇಕ ಪ್ರಮುಖ ರಾಷ್ಟ್ರಗಳು ಇವತ್ತು ಅಮೆರಿಕಾದ ವಿರುದ್ಧ ತಿರುಗಿದ್ದಾವೆ. ಯಾಕಂದ್ರೆ ಆ ರಾಷ್ಟ್ರಗಳಿಗೆ ಆ ರಾಷ್ಟ್ರಗಳ ಆರ್ಥಿಕ ಹಿತಾಸಕ್ತಿಯನ್ನ ಕಾಯ್ದುಕೊಳ್ಳುವುದು ಈಗ ಬಹಳ ಮುಖ್ಯ ಆಗಿದೆ. ನಾನು ಅದಕ್ಕೆ ಆಗ್ಲೇ ಹೇಳಿದೆ, ಹೊಸದಾಗಿ ಜಾಗತಿಕ ಪವರ್ ಒಂದು ರೂಪುಗೊಳ್ತಾ ಇರೋ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ. ಅಂದ್ರೆ ಇಷ್ಟು ದಿನ ಅಮೆರಿಕ ಹೇಳಿದ್ದನ್ನೇ ವೇದವಾಕ್ಯ ಅಂತ ಒಪ್ಕೊಳ್ತಾ ಇದ್ದಂತಹ ನ್ಯಾಟೋ ರಾಷ್ಟ್ರಗಳು ಇವತ್ತು ಸ್ವಂತವಾಗಿ ತಮ್ಮ ನಿರ್ಧಾರವನ್ನ ತೆಗೆದುಕೊಳ್ಳುವ ಹಂತಕ್ಕೆ ಹೋಗಿದ್ದಾವೆ. ಆ ಕಾರಣಕ್ಕಾಗಿನೇ ಈಗ ಅಮೆರಿಕ ಬೆದರಿಕೆ ಹಾಕ್ತಾ ಇದೆ, ನಾವು ಈ ಯುದ್ಧವನ್ನ ಮಾಡ್ತಾ ಇರೋದು ನಮಗಾಗಿ ಅಲ್ಲ. ಇರಾನ್ ಬಳಿ ಇದ್ದಂತಹ ಮಿಸೈಲ್ಗಳ ರೇಂಜ್ ಅಮೆರಿಕವರೆಗೂ ರೀಚ್ ಆಗ್ತಾ ಇರಲಿಲ್ಲ, ಅವ್ರು ರೀಚ್ ಆಗ್ತಾ ಇದ್ದಿದ್ದು ಮಿತ್ರ ರಾಷ್ಟ್ರಗಳ ನೆಲೆಗಳಿಗೇನೆ. ಮುಂದೆ ಆ ರಾಷ್ಟ್ರಗಳಿಗೆ ಆತಂಕ ಸೃಷ್ಟಿಯಾಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಅಮೆರಿಕ ಈ ಯುದ್ಧವನ್ನ ಕೈಗೊಳ್ತು. ಈಗ ನೋಡಿದ್ರೆ ಅವರೇ ನಮ್ಮ ಸಪೋರ್ಟ್ಗೆ ಬರ್ತಾ ಇಲ್ಲ, ಹಾಗಾಗಿ ನಾವು ನ್ಯಾಟೋ ಆರ್ಗನೈಸೇಷನ್ನ ಬಿಡುವಂತಹ ಸ್ಥಿತಿಯನ್ನ ನಿರ್ಮಾಣ ಮಾಡಬೇಡಿ ಅನ್ನುವಂತಹ ಎಚ್ಚರಿಕೆಯನ್ನ ಅಮೆರಿಕ ನೀಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.